ಸಹಗಮನ ಏನು ಎಷ್ಟು ವಿಚಿತ್ರವಾಗಿತ್ತು ಗೊತ್ತಾ? ಲಿಂಗಾಯತರಲ್ಲಿ, ವಿಶೇಷವಾಗಿ ಲಿಂಗಾಯತರಲ್ಲಿ ವಿಶಿಷ್ಟವಾದ ಕ್ರಮ ಕೇಳಿದ್ರೆ ನಿಮ್ಗೆ ಅಳು ಬರುತ್ತೆ. ಆ ರೀತಿಯಾದಂಥದ್ದು. ಗಂಡ ಸತ್ತು ಹೋಗ್ತಾನೆ, ಹೆಂಡತಿ ಅವನಿಂದೆ ಹೋಗ್ತಾಳೆ, ಜೀವಂತವಾಗಿ ಸಮಾಧಿ ಆಗ್ತಾಳೆ ಅವನೊಟ್ಟಿಗೆ. ಇಲ್ಲಿವರೆಗೂ ಮುಗಿಸ್ತಾರೆ. ಯಾವುದು? ಕುಣಿಯಲ್ಲಿ ಕುಣಿ ತೊಡೋದು. ನಮ್ಮವರೆಲ್ಲ ಸುಡೋದಿಲ್ಲಲ್ಲ, ಬೇರೆ ಜಾತಿಯಲ್ಲೆಲ್ಲ ಸುಡ್ತಾರೆ. ನಾವು ವೀರಶೈವರಲ್ಲಿ ಏನು ಮಾಡ್ತಾರೆ? ಹೂಳ್ತಾರೆ. ಅಲ್ಲೊಂದು ಮಾಡಿ ಹೂಳ್ತಾರೆ. ಹಾಗೆ ಅವನು ಸತ್ತು ಹೋದ ಮೇಲೆ ಆಯಿತಾ, ಇವಳನ್ನು ಸಮಾಧಿ ಮಾಡ್ತಾರೆ. ಇವಳು ಜೀವಂತವಾಗಿ ಸಮಾಧಿ ಆಗ್ತಾಳೆ. ಇಲ್ಲಿ ಒಂದು ನಾನು ಓದಿದ ನೆನಪು, ಇಲ್ಲಿವರೆಗೂ ಮುಸ್ತಾ ಬರ್ತಾರೆ. ಯಾವುದು? ಮಣ್ಣನ್ನು ಮುಸ್ತಾ ಬರ್ತಾರೆ. ಚಪ್ಪಡಿ ಇರುತ್ತೆ, ನೋಡ್ಲಿಕ್ಕಾಗಲ್ಲ. ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ನಂತರ ಚಪ್ಪಡಿ ಕಲ್ಲನ್ನು ಎತ್ತಿ ಇಟ್ಟುಬಿಡ್ತಾರೆ. ಎಷ್ಟು ನೋವಾಗುತ್ತೆ ಸಾಯ್ಬೇಕಾದ್ರೆ. ಇದು ವಿಶೇಷವಾಗಿ ಲಿಂಗಾಯತರಲ್ಲಿ ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಶಿಕ್ಷೆ ಹೆಣ್ಣಿಗೆ ಸಿಗುತ್ತೆ. ಅಲ್ಲಿ ನಮಗೆ ನೋವಾಗತ್ತೆ. ಇದು ಹೇಳುವಂಥದ್ದು ನಾನು ಕೇಳಿದ್ದೀನಿ. ಮತ್ತು ಆಗಿರುವಂಥದ್ದು ಸಮಾಧಿ ಆದರು ಅಂತನ್ನುವಂಥದ್ದನ್ನು ಕೂಡ ನಾನು ಕೇಳಿದ್ದೀನಿ. ಸುಟ್ಟು ಹೋಗುವಂಥದ್ದು ಬೇರೆ, ಆದರೆ ಜೀವಂತವಾಗಿ ಇರ್ತಾನೆ ಮಣ್ಣನ್ನು ಏರಿಸ್ತಾ ಬಂದು ಕೊನೆಗೆ ಚಪ್ಪಡಿ ಇಡುವಂಥದ್ದು ಏನಿದೆಯಲ್ಲ, ದಟ್ ಈಸ್ ಕ್ರೂರವಾಗಿರ್ತಕ್ಕಂಥದ್ದು. ಚೆನ್ನಮ್ಮಾಜಿ ಅದನ್ನೇ ವಿರೋಧ ಮಾಡಿದರು. ಶಿವಪ್ಪನಾಯಕನೂ ವಿರೋಧ ಮಾಡಿದ, ಬಟ್ ಶಿವಪ್ಪನಾಯಕನದು ನಡೀಲಿಲ್ಲ. ಶಿವಪ್ಪನಾಯಕನ ಹೆಂಡತಿಯರು ಕೂಡ ಅದೇ ರೀತಿಯಾಗಿ ಹೋದರು. ವೆಂಕಟಪ್ಪ ನಾಯಕನ ಹೆಂಡತಿಯರು ಕೂಡ, ವೆಂಕಟಪ್ಪ ನಾಯಕ ಸತ್ತು ಹೋದ್ಮೇಲೆ ಅವರು ಕೂಡ ಇದಾದರು. ಚೆನ್ನಮ್ಮಾಜಿ ಕಾಲಕ್ಕೆ ಸ್ಟಾಪ್ ಆಗಿರುವಂಥದ್ದು ಮತ್ತೆ ಆರಂಭ ಆಗಲಿಲ್ಲ, ಮತ್ತೆ ವಾಪಸ್ಸು ಬಿಟ್ಟೋಯ್ತು. ಚೆನ್ನಮ್ಮಾಜಿ ಪ್ರಪ್ರಥಮ ಮಹಿಳೆ, ಅದನ್ನು ವಿರೋಧಿಸಿ ನಿಂತಳು. ಸೋಮಶೇಖರ ನಾಯಕ ಸತ್ತೋದ್ರೂ ಕೂಡ ಚೆನ್ನಮ್ಮಾಜಿ ಪಟ್ಟಾಭಿಷೇಕ ಆಯಿತು. ಅದು ವಿಶೇಷ, ತುಂಬ ಖುಷಿ ಪಡ್ತಕ್ಕಂಥ ವಿಷಯ. ಕುಂಭ ಅಂತ ಹೇಳಿದ್ನಲ್ಲ, ಪೂರ್ಣ ಕುಂಭ ಇಲ್ಲಿ ಜನ. ಅಂದರೆ ಇವಾಗ ನಾನು ಅನ್ಕೊಂಡಿದ್ದೆ ಕಡೆಗೂ ಪೂರ್ಣ ಕುಂಭ ಇಡುವುದಿಲ್ಲ, ಸಮಾಧಿಯ ಗಲ್ಲುಗಳಿಗೆ ಮಾತ್ರ ಇರುತ್ತೆ. ಗೊತ್ತಾಯ್ತಾ? ಎಷ್ಟು ಜನ ಹಿಸ್ಟೋರಿಯನ್ಸ್ ನಂಬ್ತಾರೆ ಇದನ್ನು ಗೊತ್ತಿಲ್ಲ. ಎಲ್ಲ ಇದರಲ್ಲಿ ಕೂಡ ಇರೋದಿಲ್ಲ ಅದು ಪೂರ್ಣಕುಂಭ. ಹೌದು, ಪೂರ್ಣಕುಂಭಗಳು ಅಂತ ಹೇಳ್ಕೊಂಡು ಅದನ್ನು ಪೂರ್ಣಕುಂಭ. ಹೌದಾ? ಅಲ್ಲಿ ಇದೆಯಲ್ಲ 3. ಹೌದಾ? ಅವ್ರು ನನಗೆ ಸತಿಸಹಗಮನ ಪದ್ಧತಿ ಇತ್ತು ಅಂತ ಗೊತ್ತಿತ್ತು, ಆದರೆ ರಾಜರು ಮಾಡಿದ್ರು ಕೂಡ ರಾಣಿಯರು ಸತಿಸಹಗಮನ ಪದ್ಧತಿ ಮಾಡಬೇಕಿತ್ತು ಅನ್ನೋದು. ಯಾಕೆಂದರೆ ಅವ್ರ ನಂತರ ಪಟ್ಟ ಏರೋಂಥ ಸಂದರ್ಭ ಸನ್ನಿವೇಶ ಬರುತ್ತೆ, ಮಕ್ಕಳದಲ್ಲೇ ಇರ್ಬೋದು. ಅವಾಗ ಎಷ್ಟು ಕ್ರೂರತೆಯಿಂದ, ಎಷ್ಟು ಕಂಟ್ರೋಲ್ ಮಾಡಿಕೊಂಡು ಮಹಿಳೆಯರು ಎಲ್ಲವನ್ನು ತ್ಯಾಗ ಮಾಡಿ ನಿಲ್ಲೋದಿದೆಯಲ್ಲ ಗಂಡನ ಜೊತೆ. ಆ ಮನಸ್ಥಿತಿಗಳು ನಿಜವಾಗ್ಲೂ ಗ್ರೇಟ್. ಅದು ಊಹಿಸೋದಕ್ಕೂ ಅಸಾಧ್ಯ. ಸತಿಸಹಗಮನದ ಬಗ್ಗೆ ಹೇಳಬೇಕಂದ್ರೆ ನಾನು ಬರೆದಿದ್ದೀನಿ ಅದನ್ನ ವಿಷಯ.